ಪ್ರೀತಿಸಿದವರಿಗೆ ರಕ್ಷಣೆ ಇಲ್ಲದಂತಾಯ್ತಲ್ಲ. ರಕ್ಷಣೆ ಕೋರಿ ಹೋದವರ ಮೇಲೆ ಕೊಲೆಗೆ ಯತ್ನ. ಮದ್ವೆ ಆದ್ರೆ ಅವನ್ನೇ ಮದ್ವೆ ಹಾಕಿನಿ ಅಂತಾನು ಹೇಳಿದ್ದೆ. ಇಲ್ಲ ನಾನು ಓದಕ್ಕೂ ಕಳ್ಸಲ್ಲ, ಅವ್ನು ಕೊಟ್ಟು ಮದ್ವೆನೂ ಮಾಡಲ್ಲ. ನೀವೆಲ್ಲೋದ್ರೂ ಬಿಡಲ್ಲ ನಿಮ್ಮನ್ನು. ಅದಕ್ಕೆ ಸಿಟ್ಟು ಬಂದು ಮನೆ ಬಿಟ್ಟು ಬಂದೆ. ಪ್ರೀತಿ ಮಾಡಬಾರದು, ಮಾಡಿದರೆ ಜಗಕ್ಕೆ ಹೆದರಬಾರದು. ಪ್ರೀತಿ ಮಾಡಬಾರದು, ಮಾಡಿದರೆ ಜಗಕ್ಕೆ ಹೆದರಬಾರದು ಅಂತ ಹೇಳ್ತಾರೆ ಕಣ್ರಿ. ನಿಜಕ್ಕೂ ಪ್ರೀತಿ ಮಾಡಿದ್ರೆ ಏನೆಲ್ಲ ಆಗತ್ತೆ ಅನ್ನೋದಕ್ಕೆ ಈ ಘಟನೆಯೇ ಸಾಕ್ಷಿ ಕಣ್ರಿ. ಲವ್ ಮಾಡಿ ಭಯದ ಹಿನ್ನೆಲೆಯಲ್ಲಿ ಪೊಲೀಸರ ಮೊರೆ ಹೋಗಿದ್ದ ಜೋಡಿಗಳಿವ್ರು. ಆದರೆ ರಕ್ಷಣೆ ಕೊಡಬೇಕಾದ ಸ್ಟೇಷನ್ನಲ್ಲೇ ಪ್ರೇಮಿಗಳ ಕೊಲೆಗೆ ಯತ್ನ ನಡೆದ್ಬಿಟ್ಟಿದೆ ಕಣ್ರಿ. ಇಂಥದೊಂದು ಘಟನೆ ನಡೆದಿರೋದು ದಾವಣಗೆರೆಯಲ್ಲಿ ಅನ್ನೋದು ವಿಪರ್ಯಾಸ. ಹೌದು, ದಾವಣಗೆರೆ ಜಿಲ್ಲೆಯ ಚನ್ನಗಿರಿ ತಾಲೂಕಿನ ಬಸವಾಪಟ್ಟಣ ಪೊಲೀಸ್ ಠಾಣೆಯಲ್ಲಿ ನಡೆದ ಈ ಕೃತ್ಯ ಇವತ್ತು ಸುರಕ್ಷತೆ ವಿಚಾರದಲ್ಲಿ ಆತಂಕ ಪಡುವಂತಾಗಿದೆ. ಠಾಣೆಯಲ್ಲಿ ಭದ್ರತೆ ಸಿಗದಿದ್ದರೆ ಹೇಗೆ ಅನ್ನೋ ಪ್ರಶ್ನೆ ಹುಟ್ಟು ಹಾಕಿದೆ. ಪ್ರೀತಿಸಿದ ತಪ್ಪಿಗೆ ಪ್ರೇಮಿ ಸಾವು ಬದುಕಿನ ಮಧ್ಯೆ ಹೋರಾಟ. ರಕ್ಷಣೆ ಸಿಗದೆ ಪ್ರೇಮಿಗಳಿಬ್ಬರು ವಿಲವಿಲ. ದಾವಣಗೆರೆಯ ಜಿಲ್ಲೆಯ ಚನ್ನಗಿರಿ ತಾಲೂಕಿನ ದಾಗಿನಕಟ್ಟೆ ಗ್ರಾಮದ 18 ವರ್ಷದ ಲೀಲಾವತಿ ಹಾಗೂ ಕಂಚುಗಾರನಹಳ್ಳಿಯ 22 ವರ್ಷದ ಸಿದ್ದೇಶ್ ಪರಸ್ಪರ ಪ್ರೀತಿಸಿ ಇತ್ತೀಚೆಗಷ್ಟೇ ವಿವಾಹವಾಗಿದ್ರು. ಆದ್ರೆ ಈ ನವ ದಂಪತಿಗಳ ವಿವಾಹಕ್ಕೆ ಯುವತಿಯರ ಕುಟುಂಬದಿಂದ ತೀವ್ರ ವಿರೋಧವಿತ್ತು. ನಮಗೆ ಹುಡುಗಿಯ ಕಡೆಯವರಿಂದ ಜೀವ ಬೆದರಿಕೆ ಇದೆ ಎಂದು ಇಬ್ಬರು ರಕ್ಷಣೆ ಕೋರಿ ದಾವಣಗೆರೆಯ ಜಿಲ್ಲಾ ಎಸ್ಪಿಗೆ ದೂರು ನೀಡಿರ್ತಾರೆ. ಎಸ್ಪಿ ಸೂಚನೆಯ ಮೇರೆಗೆ ಜೋಡಿಯು ಮುಂದಿನ ಕಾನೂನು ಪ್ರಕ್ರಿಯೆ ಮತ್ತು ಭದ್ರತೆಗಾಗಿ ಬಸವಾಪಟ್ಟಣ ಪೊಲೀಸ್ ಠಾಣೆಗೆ ಆಗಮಿಸಿತ್ತು ನೋಡಿ. ಆಗಲೇ ನಡೆಯಬಾರದೊಂದು ಘಟನೆ ನಡೆದು ಹೋಗ್ಬಿಟ್ಟಿದೆ. ನಮ್ದು ಲವ್ ಮ್ಯಾರೇಜು. 3-4 ವರ್ಷ ಆಯ್ತು ನಾವು ಲವ್ ಮಾಡಕ್ ಹಚ್ಚಿ. ಮನೇಲೂ ಹೇಳಿದ್ವಿ, ಇಲ್ಲ ನಾವು ಮದ್ವೆ ಹಾಕಿವಿ, ಅವನ್ನೇ ಮದ್ವೆ ಆದ್ರೆ ಅವನ್ನೇ ಮದ್ವೆ ಹಾಕಿನಿ ಅಂತಾನು ಹೇಳಿದ್ದೆ. ಇಲ್ಲ ನಾನು ಓದಕ್ಕೂ ಕಳ್ಸಲ್ಲ, ಅವ್ನು ಕೊಟ್ಟು ಮದ್ವೆನೂ ಮಾಡಲ್ಲ, ನಿನ್ ಮನೆಗೆ ಇರು, ಬೇರೆ ಜೊತೆ ಮದ್ವೆ ಮಾಡ್ತೀವಿ ಅಂತ ಎಲ್ಲ ಎದುರಿಸಿದ್ರು. ಬೇಡ ಮದ್ವೆ ಬೇಡ ಅಂದ್ರು. ಗಂಡು ನೋಡಕ್ಕೆ ಅವ್ರನ್ನೆಲ್ಲ ಕರ್ಕೊಂಬರೋರು. ನನಗೆ ಅದಕ್ಕೆ ಸಿಟ್ಟು ಬಂದು ಮನೆ ಬಿಟ್ಟು ಬಂದೆ. ಮನೆ ಬಿಟ್ಟು ಬಂದು ತಿರುಗ್ ದಿನ ಮದ್ವೆ ಆಯ್ತು. ಠಾಣೆ ಇನ್ಸ್ಪೆಕ್ಟರ್ ಹಾಗೂ ಸಿಬ್ಬಂದಿ ಜೋಡಿಯಿಂದ ಮಾಹಿತಿ ಪಡೆಯುತ್ತಿದ್ದ ಸಂದರ್ಭದಲ್ಲೇ ಯುವತಿಯ ಸಂಬಂಧಿಕರಾದ ನಾಗರಾಜ್ ಹಾಗೂ ಇತರರು ಏಕಾಏಕಿ ಚಾಕುವಿನಿಂದ ಸಿದ್ದೇಶ್ ಮೇಲೆ ದಾಳಿ ನಡೆಸಿದ್ದಾರೆ. ಪೊಲೀಸ್ ಠಾಣೆಯ ಆವರಣದಲ್ಲಿ ನಡೆದ ಈ ಭೀಕರ ಹಲ್ಲೆಯಿಂದಾಗಿ ಸಿದ್ದೇಶ್ ಕೈಗೆ ಗಂಭೀರ ಗಾಯವಾಗಿದೆ. ತಕ್ಷಣ ಅವನನ್ನ ದಾವಣಗೆರೆಯ ಖಾಸಗಿ ಆಸ್ಪತ್ರೆಗೆ ದಾಖಲಿಸಿ ಶಸ್ತ್ರಚಿಕಿತ್ಸೆ ಒಳಪಡಿಸಲಾಗಿದೆ. ಈಗ ಸ್ಟೇಷನ್ ಒಳಗಡೆನೆ ಬಂದ್ ಮಾಡಿದಾರೆ ಸರ್. ಅವ್ರು ಸ್ಟೇಷನ್ ಒಳಗಡೆನೆ ಆಗಿರೋದು, ಅಲ್ಲೇ ಬಿಟ್ಟಿಲ್ಲ. ಇಲ್ಲ ಇವಾಗ ಇದೆಲ್ಲ ಕೇಸೆಲ್ಲ ಮುಚ್ಚಾಕಿ ಮತ್ತೆ ಅವ್ರ ಪಾಡಿಗೆ ಅವ್ರು ಸುಮ್ಮದರೆ. ಈಗ ಅವ್ರು ಸುಮ್ಮಿರಲ್ಲ ಸರ್. ಅವರು ಡೈರೆಕ್ಟ್ ಆಗಿ ಹೇಳ್ತಿದ್ರು, ಪೊಲೀಸ್ನವ್ರ ಮುಂದೆನೆ ಹೇಳ್ತಿದ್ರು ಅವ್ರು, ನೀವೆಲ್ಲೋದ್ರೂ ಬಿಡಲ್ಲ, ನಿಮ್ಮನ್ನು ಜೀವನ ಮಾಡಕ್ ಬಿಡಲ್ಲ. ಹ್ಞೂ ಸರ್, ಅವ್ರು ಸರ್ ಇವಾಗ ಪೊಲೀಸ್ ಸ್ಟೇಷನ್ ಒಳಗಡೆನೆ ಬಂದ್ ಹಾಕಿರೋದು ಸರ್ ಅವರು. ಪೊಲೀಸ್ ಇಲಾಖೆಯ ಕ್ರಮ ಮತ್ತು ಮುಂಜಾಗ್ರತೆ ಘಟನೆ ನಡೆದ ತಕ್ಷಣ ಕಾರ್ಯಪ್ರವೃತ್ತರಾದ ಪೊಲೀಸರು ಹಲ್ಲೆ ನಡೆಸಿದ ಪ್ರಮುಖ ಆರೋಪಿಯನ್ನ ಬಂಧಿಸಿ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದಾರೆ. ಗ್ರಾಮದಲ್ಲಿ ಯಾವುದೇ ರೀತಿಯ ಅಹಿತಕರ ಘಟನೆ ಮರುಕಳಿಸದಂತೆ ಮುಂಜಾಗ್ರತಾ ಕ್ರಮವಾಗಿ ಕಂಚಗಾರನಹಳ್ಳಿಯಲ್ಲಿ ಒಂದು ಕೆಎಸ್ಆರ್ಪಿ ತುಕಡಿಯನ್ನ ನಿಯೋಜಿಸಲಾಗಿದೆ. ದಾವಣಗೆರೆಯ ಎಸ್ಪಿ HT ಶೇಖರ್ ಈ ಪ್ರಕರಣವನ್ನ ಗಂಭೀರವಾಗಿ ತೆಗೆದುಕೊಂಡಿದ್ದಾರೆ. ಯಾಕಂದ್ರೆ ಯುವತಿಯ ಮೇಲೆ ಕೆಲವು ಪೊಲೀಸ್ ಸಿಬ್ಬಂದಿಗಳೇ ದೂರು ನೀಡದಂತೆ ಒತ್ತಡ ಹೇರಿದ್ದಾರೆ ಎಂಬ ಆರೋಪ ಕೂಡ ಕೇಳಿಬಂದಿದೆ. ಹೀಗಾಗಿ ಚನ್ನಗಿರಿ ಡಿವೈಎಸ್ಪಿಗೆ ಸಮಗ್ರ ತನಿಖೆ ನಡೆಸಲು ಎಸ್ಪಿ ಆದೇಶಿಸಿದ್ದಾರೆ. ಅವರ ಸೋದರ ಮಾವ ಆರೋಪಿತ ಈತ ಏಕಾಏಕಿ ಬಂದು ಅವರು ಮಾತಾಡುವ ನಿಟ್ಟಿನಲ್ಲಿ ಹೋಗಿ ಚಾಕುವಿನಿಂದ ಹಲ್ಲೆ ಮಾಡೋಕ್ಕೆ ಪ್ರಯತ್ನ ಪಟ್ಟ ಹಿನ್ನೆಲೆಯಲ್ಲಿ ಅವರು ತಪ್ಪಿಸಿಕೊಳ್ಳೋಕೆ ಕೈ ಮಾಡಿದಾಗ ಅವರು ಬಲಗೈಗೆ ರಕ್ತಗಾಯವಾಗಿದೆ. ಅವರು ಕೊಲೆ ಮಾಡುವ ಉದ್ದೇಶದಿಂದ ಇವ್ರನ್ನ ಚಾಕುವಿನಿಂದ ಹಲ್ಲೆ ಮಾಡಿದ ಹಿನ್ನೆಲೆಯಲ್ಲಿ ಪ್ರಕರಣವನ್ನು ದಾಖಲಿಸಿಕೊಂಡು ಈಗಾಗಲೇ ನಾವು ಆರೋಪಿನ ದಸ್ತಗಿರಿ ಮಾಡಿ ನ್ಯಾಯಾಲಯಕ್ಕೆ ಒಪ್ಪಿಸಿದ್ದೇವೆ. ತನಿಖೆ ಮುಂದುವರಿತಾ ಇದೆ. ಕಾನೂನಿನ ರಕ್ಷಣೆ ಸಿಗಬೇಕಾದ ಪೊಲೀಸ್ ಠಾಣೆಯಲ್ಲಿ ಇಂತಹ ಘಟನೆ ನಡೆದಿರುವುದು ಕಾನೂನು ಸುವ್ಯವಸ್ಥೆಗೆ ಸವಾಲಾಗಿ ಪರಿಗಣಿಸಿದೆ. ಪ್ರೀತಿ ಮದುವೆ ಹೆಸರಿನಲ್ಲಿ ಕಾನೂನನ್ನ ಕೈಗೆತ್ತಿಕೊಳ್ಳುವಂತ ಇಂಥ ಪ್ರವೃತ್ತಿಗಳನ್ನ ಕಠಿಣವಾಗಿ ಹತ್ತಿಕ್ಕಬೇಕಾಗಿದೆ. ತಪ್ಪಿತಸ್ಥರಿಗೆ ಕಠಿಣ ಶಿಕ್ಷೆಯಾಗುವ ಮೂಲಕ ಸಮಾಜದಲ್ಲಿ ಇಂಥ ಕೃತ್ಯಗಳನ್ನ ಮರುಕಳಿಸದಂತೆ ಎಚ್ಚರಿಕೆ ರವಾನಿಸಬೇಕಾಗಿದೆ. ಸದ್ಯ ಪೊಲೀಸರು ಯಾವ ಕ್ರಮ ಕೈಗೊಳ್ಳುತ್ತಾರೆ ಅನ್ನೋದನ್ನ ಕಾದ್ ನೋಡ್ಬೇಕಷ್ಟೇ. ಬಿಗ್ ಟಿವಿ ಕರ್ನಾಟಕ, ದಾವಣಗೆರೆ.
ಟಿವಿ ಕರ್ನಾಟಕ ಯೂಟ್ಯೂಬ್ ಚಾನೆಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.